ಅಜ್ಜಿ ಹಾ ಇದು ಬ್ರಹ್ಮವಾರ ನಮ್ಮ ಆರ್ಗನೈಸೇಷನಿಂದ ಇವತ್ತು ವೆಕೇಷನ್ಗೆ ಹೊರಟದ್ದು. ಇವತ್ತು ತುಂಬ ಜನ ನಮ್ಮಲ್ಲಿ ಏಜಿನ ಪರ್ಸನ್ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಇವತ್ತು ಆರೋಗ್ಯ ಚೆನ್ನಾಗಿ ಮಾಡಿಕೊಂಡು ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಂಡು ನೋಡಿ ಇಷ್ಟು ಜನ ಇವತ್ತು ಬೋಟಿಂಗಲ್ಲಿದ್ದಾರೆ. ನೋಡಿ ಇಷ್ಟು ಜನ ಅವರೇ ನೀರಿಗೆ ಇಳಿದು ಇದು ತುಂಬ ಫೀಟ್ ಗುಂಡಿಯೂ ಇದೆ, ಆದರೂ ಜಾಕೆಟಲ್ಲಿ ಹಾಕ್ಕೊಂಡು ಅವರು ಇವತ್ತು ತುಂಬಾ ಆಟ ಆಡಿದ್ದೇವೆ. ಈಗ ಕೊನೆಯ ಆಟ ಇದು. ತುಂಬ ಜನ ನೋಡಿ ಎಲ್ಲ ಕಾಣ್ತಾ ಇದ್ದಾರೆ ಅಲ್ಲಿ. ಅಲ್ಲಿ ಮುಂದೆ ಹೋಗಿ ಅಲ್ಲಿ ಆಚು ನೋಡಿ ಇವರೆಲ್ಲ ನೋಡಿ, ಇವರು ರಮಣಿ ಅಂತ, ಅವರು ಫ್ಲೋರಿನ್ ಮೇಡಮ್ ಅಂತ, ಇವರು ನೋಡಿ ನೋಡಿ ಒಳ್ಳೆ ಸಾಂಗ್ ಹೇಳುತ್ತಾ ನೋಡಿ ಹಿಂಗೆ. ಇವರು ನೋಡಿ ಇವರು ದುಬೈಯಿಂದ ಬಂದಿದ್ದಾರೆ. ನೋಡಿ ನೋಡಿ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ, ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ತಾ. ನೋಡಿ ಇವರು ಶುಗರಲ್ಲಿ ಬಳಲ್ತಿದ್ದು ಆರೋಗ್ಯ ಹಾಳು ಮಾಡಿಕೊಂಡು ನಡಲಿಕ್ಕೆ ಆಗದಿದ್ದವರು ಇವತ್ತು ನೋಡಿ ಇವರು ನೋಡಿ ಹಿಂದಿನಲ್ಲಿದ್ದಾರೆ ಸಸಿಗಳ ಅಂತ. ಅವರು ವೀಣಪ್ಪ ಅಲ್ಲಿ ನಡುವಿನಲ್ಲಿ ಲೂಸಿ ಮೇಡಮ್, ಆಚೆಯಿಂದ ದಿನೇಶ್ ಪೈ ನೋಡ್ಕೊಳ್ಳಿ. ಹಂಗೆ ಇಲ್ಲಿ ನೋಡ್ಕೊಳ್ಳಿ ಹಾಂ ನೋಡಿ ನೋಡಿ ಅಲ್ಲಿ ನೋಡಿ ಎಸ್ ಎಲ್ಲರೂ ನೋಡಿ ಈಗ ಮುಂದೆ ಹೋಗ್ತಾ ಇದ್ದೀವಿ ನಾವು. ಓಕೆ ಓಕೆ ಇದೊಂದು ಫ್ಯಾಮಿಲಿ ಓಕೆ ಓಕೆ ಅಲ್ಲಿ ಮುಂದೆ ಏನಾಗಲ್ಲ ಹಾಂ 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 ನೋಡಿ ಇವರು ಸತೀಶ್ ಚೌಟ್ರು. ಹಾಂ ಹಾಂ ಏನಾಗಲ್ಲ ನೋಡಿ ಅಲ್ಲಿ ನೋಡಿ ಪುಂಡಲಿಕ ಪೈ ಮತ್ತೆ ಮೇಡಮ್. ಹಾಂ ಓಕೆ ಅಲ್ಲಿ ನೋಡಿ ನೋಡಿ ಇಷ್ಟು ಜನ ಇವತ್ತು ನಾವು ಬ್ರಹ್ಮಾವರಕ್ಕೆ ಕುದುರೆಗೆ ಬಂದಿದ್ದೇವೆ. ಇಲ್ಲಿ ಎಲ್ಲರೂ ಬೋಟಿಂಗ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಈ ವಾತಾವರಣ. ಇವತ್ತಿನ ದಿನ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಜನರ ಹತ್ರ ಹಣ ಇರ್ಬೋದು, ಸಂಪತ್ತು ಇರ್ಬೋದು, ಹಂಗೆ ಹಿಂಗೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ತಾ ಹಿಂಗೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ನೋಡಿ ಇವರು ಟೀಚರ್, 2 ಜನ, ಒಬ್ಬರು ರಿಟೈರ್ಡ್ ಟೀಚರ್, ಒಬ್ಬರು ಪ್ರೆಸೆಂಟ್ ಟೀಚರ್. ಇವರು ಹಂಗೆ ನೋಡಿ ಇವರು ಟೈಮಲ್ಲಿ ಮನೆಯಿಂದ ಹೊರಡೆ ಬರೋದವರು ಇವರೆಲ್ಲ ಇಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ 75 ಏಜಿನ ಆ ವ್ಯಕ್ತಿ, 75 ಏಜಿನ ಈ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ಮನೆಯಿಂದ ಹೊರಗಡೆ ನಡೀಲಿಕ್ಕೆ ಬರಲಿಕ್ಕೆ ಆಗದವರು, ಎನರ್ಜಿ ಇಲ್ಲ, ಶಕ್ತಿ ಇಲ್ಲ, ತುಂಬಾ ಮೆಡಿಸಿನ್ ಬಳಸ್ತಿದ್ದವರು. ಇವತ್ತು ಎನರ್ಜಿ ತಂದು, ಫಿಟ್ನೆಸ್ ತಂದು, ಫ್ಯಾಟನ್ನು ಲಾಸ್ ಮಾಡ್ಕೊಳ್ತಾ ಇವತ್ತು ಆರೋಗ್ಯವನ್ನು ಚೆನ್ನಾಗಿ ಮಾಡಿದ್ದಾರೆ. ಇವರು ಗಂಡ ಹೆಂಡತಿ, 75 ಏಜ್ ಅವರಿಗೆ, 45 ಏಜ್ ಹೆಂಡತಿಗೆ, 2 ಜನ ಇವತ್ತು ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಓಕೆ ಹೌದು ಇಲ್ಲಿ ನೋಡಿ ಈ ಒಂದು ಪರ್ಸನ್ನು ನೀವು ನೋಡ್ಬೋದು, ಅಲ್ಲಿಂದ ಬರ್ತಾ ಇದ್ದಾರೆ. 75 ಏಜಿನ ಅಜ್ಜಿಯವರು, 75 ಏಜಿನ ಅಜ್ಜಿ ಇವತ್ತು ಹೆಂಗಿದ್ದಾರೆ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಹೊರಗಡೆ ಇರುವ ಹುಡುಗ ಒಬ್ಬ 29 ವರ್ಷದವನು, ತುಂಬಾ ಆರೋಗ್ಯ ಹಾಳು ಮಾಡ್ಕೊಂಡು ಇದ್ದದ್ದು. ಇವತ್ತು ಫಿಟ್ನೆಸ್ ತಂದು ಅಂಡರ್ ವೇಟಲ್ಲಿ ಇದ್ದವರು ಇವತ್ತು ನಾರ್ಮಲ್ ವೇಟಿಗೆ ತಂದು ಆರೋಗ್ಯ ಚೆನ್ನಾಗಿ ಮಾಡಿದ್ದಾರೆ. 75 ಏಜಿನ ಅಜ್ಜಂದು